ನಾನು ಹೆಣ್ಮಗಳು. ಜ್ಞಾನ ಎಂದೂ ಕೈ ಬಿಡದು, ಅಜ್ಞಾನ ಎಂದೂ ಕೈ ಹಿಡಿಯದು. ಜ್ಞಾನದ ದೀಪ ಹಚ್ಚಿ ಬೆಳಗಿಸಿದಂತೆಲ್ಲ ಅಜ್ಞಾನದ ಕತ್ತಲು ದೂರ ಸರಿಯುತ್ತದೆ. ನಿನ್ನಲ್ಲಿ ಜ್ಞಾನವನ್ನು ಹೆಚ್ಚಿಸಿಕೊಂಡಂತೆ ನಿನ್ನನ್ನು ಜ್ಞಾನ ಜಗತ್ತಿಗೆ ಒಳ್ಳೆಯ ರೂಪದಲ್ಲಿ ಪರಿಚಯಿಸುತ್ತದೆ. ಈಗ ಈ ಒಂದು ಕಟ್ಟಡದ ಉದ್ಘಾಟನೆಯ ಪೂಜಾ ಕಾರ್ಯವನ್ನ ನಮ್ಮ ಮುಖ್ಯ ಅತಿಥಿಗಳು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೀನಿ. दीपा ज्योति तरं ज्योति, दीपा ज्योति जनार्दन, दीपो हरतु मे पापमणि, कोरे कल्याणी शरणिं वाणी, कोरे कल्याणी. ಒಂದು ಈ ಕೊಠಡಿಯ ಉದ್ಘಾಟನೆಗೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾರೆ. ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಸುಮಾರು 2 ಲಕ್ಷದವರೆಗೂ 1 ಲಕ್ಷದ ಖರ್ಚನ್ನ ನಮ್ಮ ಪಂಚಾಯಿತಿಯವರು ವಹಿಸಿಕೊಂಡಿದ್ದಾರೆ. ಅಂತ ಎಲ್ಲ ಗಣ್ಯರು ಹಾಗೂ ಮುಖ್ಯೋಪಾಧ್ಯಾಯರು ಮತ್ತು ಮೊದಲನೇದಾಗಿ ನಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾಕಂದ್ರೆ ಕೋಟಿಗಳಿಂದೆಲ್ಲ ಯಾರು ಮಾಡಲ್ಲ, ಇನ್ನೂ ಹೆಚ್ಚೆಚ್ಚಿಗೆ ಮಾಡ್ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಶಾಲೆಯಲ್ಲಿ ಹೊಸದಾಗಿ ನಿರ್ಮಾಣ ಆಗಿರುವಂಥ ಒಂದು ಕೊಠಡಿಯ ಉದ್ಘಾಟನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕೊಠಡಿಯನ್ನ ಉದ್ಘಾಟನೆ ಮಾಡಿದಂಥ ದೊಡ್ಡಗುಬ್ಬಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಚಂದ್ರಪ್ಪನವರ, ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಮೋಹನ್ ರಾಜಣ್ಣವರೇ, ಶ್ರೀಮತಿ ಮಾಲಾ ಮೇಡಮ್ನವರೇ, ದೊಡ್ಡಗುಬ್ಬಿ ಪಂಚಾಯಿತಿಯ PDOರಾದಂಥ ರೋಹಿತ್ ರವರೇ, ಕಾರ್ಯದರ್ಶಿಗಳಾದಂಥ ರವಿಕುಮಾರ್ ಅವರೇ, CRP ಆದಂಥ ಶ್ರೀಮತಿ ವಿಜಯಲಕ್ಷ್ಮಿ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಅವಿವ ಸಮಸ್ಯೆಯಿಂದ ಬಂದಿರುವಂಥ ಕುಲಕರ್ಣಿ ಮೇಡಮ್ ಅವರೇ, ಎಲಿಜಬೆತ್ ಮೇಡಮ್ ಅವರೇ, ನ್ಯೂ ಆಲ್ಮೈಟಿ ಗ್ರೇಸ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ಮೋಹನ್ ರವರೇ, ಕಿಶೋರ್ ಅವರೇ, ಈ ಶಾಲೆಯ ಎಲ್ಲ ನನ್ನ ವೃತ್ತಿ ಬಂದವರೇ, ಅಂಗನವಾಡಿ ಕಾರ್ಯಕರ್ತರೇ, ಅಡಿಗೆ ಸಿಬ್ಬಂದಿ ಅವರೇ, ಗ್ರಂಥಾಲಯದಲ್ಲಿ ಕಾರ್ಯ ಮಾಡುವಂಥ ಮೇಲ್ವಿಚಾರಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಕಟ್ಟಡವನ್ನು NGO ಸಂಸ್ಥೆ ವತಿಯಿಂದ ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆಯನ್ನ ಮಾಡಲಾಗಿದೆ. ಇದು ನಮ್ಮ ಶಾಲೆ. ಇದು ಯಾರ ಶಾಲೆ? ನಮ್ಮ ಶಾಲೆ, ನಮ್ಮೆಲ್ಲರ ಶಾಲೆ. ನಮ್ಮ ಶಾಲೆ ಹೇಗಿಟ್ಕೋಬೇಕು? ಇವತ್ತು ನಿಮಗೆ ಕೊಠಡಿ ಆಗಿದೆ. ಇದನ್ನ ನಿಮ್ಮ ಕಲಿಕೆಗೆ ಉಪಯೋಗ ಮಾಡ್ಕೊಳ್ಳಿ. ನಿಮ್ಗೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಆದರಿಂದ ಇಲ್ಲಿ ತನಕ ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಂಡಂತ ತಾವೆಲ್ಲರೂ ಗಮನಿಸಿ ನನ್ನ ಮಾತುಗಳನ್ನು ವಿರಾಮವನ್ನು ಕೊಡ್ತೇನೆ. ನಮಸ್ಕಾರ. ಆಶಾದಾಯಕವಾಗಿ ಓಡಾಡ್ಕೊಂಡು ಇದು ನನ್ನ ಮನೆ, ನಾನು ನಿರ್ಮಾಣ ಮಾಡಬೇಕು ಅಂತೇಳಿ ತಮ್ಮ ಮಗನನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಪ್ರತಿದಿನ 5-6 ಸರಿ ಬಂದು ವಿಸಿಟ್ ಕೊಟ್ಟು ಈ ಕಾರ್ಯಕ್ರಮನ ತಮ್ಮ ಮನೆಯನ್ನ ಹೇಗೆ ನಾವು ಎಷ್ಟು ಶ್ರದ್ಧೆಯಿಂದ ಕಟ್ತೀವೋ ಆ ಶ್ರದ್ಧೆಯನ್ನು ವಹಿಸಿ ಈ ಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ. ಮತ್ತು ಮಕ್ಕಳು ಇದು ಕೊಠಡಿ ಚೆನ್ನಾಗಿದೆ, ಅದೆಲ್ಲ ಇಂಪಾರ್ಟೆಂಟು. ಇಷ್ಟು ಸೈನ್ ತಗೊಂಡು HM ಅವರು, PU ಸರ್ ಅವರು ಪರ್ಮಿಷನ್ ಕೊಟ್ಟು ಮಾಡ್ಕೊಂಡಿದ್ದಾರೆ. ನೀವು ಒಳ್ಳೆ ರಿಸಲ್ಟ್ ತರಬೇಕು. NGO ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ದಯವಿಟ್ಟು ಇಂಥ ಅವಕಾಶಗಳಿಗೆ ತುಂಬ NGO ಕಾಯ್ತಾ ಇದೆ ವರ್ಕ್ ಮಾಡೋಕ್ಕೆ. ಯಾಕಂದ್ರೆ ಅವ್ರ ಡ್ಯೂಟಿನೇ ಇದೆ. ಅದರಿಂದ ತಾವೇ ದುರ್ಬಂಧ ಮಾಡಿ NGO ಅವರಿಗೆ ಅವಕಾಶ ಮಾಡ್ತಿದ್ದಾರೆ. ನಾನು ಮತ್ತೆ ನನ್ನ ಕಲೀಗ್
ಎಲಿಜಬೆತ್ ಜಾನ್, ಇಬ್ರು ಅವೀವಾ ಕಂಪ್ನಿಯಿಂದ ಬಂದಿದ್ದೀವಿ. ಸೊ ಅವೀವಾ ಕಂಪ್ನಿಯಲ್ಲಿ CSR ಆಕ್ಷನ್ ಫಾರ್ ಗುಡ್ ಅಂತ ಒಂದು ಯೋಜನೆ ಇದೆ. ಆ ಯೋಜನೆ ಮೂಲಕ ನಮ್ಮ ಕಡೆಯಿಂದ ಏನಾದ್ರು ಚಿಕ್ಕದಾದ ಸಹಾಯ ಮಾಡ್ಲಿಕ್ಕಾಗತ್ತಾ ಅಂತ ನೋಡ್ಕೊಂಡಾಗ ಆಯ್ತು, ಚಿಕ್ಕ ಸಹಾಯ ಆಯ್ತು ಕಂಪ್ನಿ ಕಡೆಯಿಂದ. ನಾನು ಈ ಶಾಲೆಯಲ್ಲಿ ನಾನು ಏನು ಹೇಳ್ಕೊಳಲ್ಲ, ನಾನು ಈ ಶಾಲೆಗೆ ಬಂದಾಗ 150 ಸ್ಟ್ರೆಂತ್ ಇತ್ತು ಸರ್. ಈಗ ನಾನು ಈ ಶಾಲೆಗೆ ಬಂದಾಗ 300 ಸ್ಟ್ರೆಂತ್ ಆಗಿದೆ. ಅದೇ ನನ್ನ ಸಾಧನೆ. I hope and dedicate this classroom to the students, to the staff and to the school. Thank you so much. We're very, very happy to be here. ಯಲ್ಲಿ ಬರುವ ದೊಡ್ಡಗುಬ್ಬಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ನಮ್ಮ ಅವೀವಾ ಕಂಪನಿ ಮತ್ತು ನ್ಯೂ ಮೈಟಿ ಗ್ರೇಡ್ಸ್ ಸಂಸ್ಥೆಯವರು ನಮಗೆ ತುಂಬ ಚೆನ್ನಾಗಿ ಮೇಲೆ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಾವು ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡ್ಬೋದು. ನಮಗೆ ಯಾವುದೇ ಒಂದು ಕಾಂಪಿಟೇಷನ್ ಬಂದರೆ ಅದರಲ್ಲಿ ನಾವು ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ ಪ್ರದರ್ಶನ ಮಾಡ್ಬೋದು. ಪ್ರತಿಯೊಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋಕ್ಕೆ ಅತ್ಯುತ್ತಮವಾದಂಥ ತರಗತಿಯನ್ನು ನಡೆಸೋದಕ್ಕೆ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ. Constructing government school, especially Dodogubi, we start constructing and giving for the children. We're very much thankful to the Aviva who are sponsored and supported us. They were struggling to conduct the regular classes due to shortage of rooms. Aviva team and all staff members and workers, so thank you.